ನಮಸ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಭಾರಿ ಅಂಬಾರಿ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ನಾನೀಗ ನೇರವಾಗಿ ಮೈಸೂರಲ್ಲಿರುವಂತಹ ಪ್ರೊಫೆಸರ್ ನಂಜರಾಜ್ ಅರಸ್ ಅವರನ್ನ ಮಾತನಾಡಿಸ್ತೀನಿ. ಸರ್, ಒಂದು ಜಿಜ್ಞಾಸೆ ಎದ್ದಿದೆ. ಹೈಕೋರ್ಟ್ನ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡ್ತಿಲ್ಲ. ಹೈಕೋರ್ಟ್ನ ಅಭಿಪ್ರಾಯಗಳ ಬಗ್ಗೆ ಅಥವಾ ಅದರ ಆದೇಶಗಳ ಬಗ್ಗೆ ಚರ್ಚೆಯನ್ನು ಮಾಡದೆ ಈ ಜಿಜ್ಞಾಸೆಯ ಬಗ್ಗೆ, ಆನೆಗಳು ಅಂಬಾರಿಯನ್ನು ಹೊರುವುದರ ಬಗ್ಗೆ ಈಗ ಎದ್ದಿರುವಂಥ ಜಿಜ್ಞಾಸೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನಿದೆ ಸರ್? ನನ್ನ ರಿಯಾಕ್ಷನ್ ಏನು ಅಂದರೆ, ಜಿಜ್ಞಾಸೆ ಅವಶ್ಯಕತೆ ಇರಲಿಲ್ಲ. ಗಜ ಕಾರ್ಯಪಡೆಯವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರುವಂಥ ಉದ್ದೇಶ ಬೇರೆ. ಮನುಷ್ಯ ಮತ್ತು ಆನೆಗಳಿಗೆ ಏನು ಸಂಘರ್ಷ ಆಗ್ತಾ ಇದೆ, ಆನೆಗಳು ಕಾಡನ್ನು ಬಿಟ್ಟು ನಗರಕ್ಕೆ ಬಂದು ಯಾಕೆ ಹಾನಿ ಉಂಟು ಮಾಡ್ತಾವೆ, ಇದ್ರ ಬಗ್ಗೆ ಅವರು ಹೆಚ್ಚಿಗೆ ಚರ್ಚೆ ಮಾಡಿ ಸಲಹೆಗಳನ್ನ ಕೊಟ್ಟಿದ್ದಾರೆ. ಕ್ಯಾಶುಯಲ್ ಆಗಿ ಕೊನೆಯಲ್ಲಿ ಒಂದು ಅಂಶವನ್ನು ಈ ಅಂಬಾರಿ ಹೊರುವ ಬಗ್ಗೆ ಅವರು ಹೇಳಿದ್ದಾರೆ. ಇಲ್ಲಿ 750 kg ಇರುವಂಥ ಅಂಬಾರಿಯನ್ನು ಯಾಕೆ ಫಲಿಸ್ತಾರೆ, ಯಾಕೆ ವಿಜಯದಶಮಿ ದಿನ ಮೆರವಣಿಗೆ ಮಾಡ್ತಾ ಇದ್ದಾರೆ, ಆ ಧಾರ್ಮಿಕ ಹಿನ್ನೆಲೆಯನ್ನು ಹಾಗೂ ಇವತ್ತಿನವರೆಗೆ ನಡೆದುಕೊಂಡು ಬಂದಿರುವಂಥ ಆಚರಣೆಯನ್ನು ಗಮನದಲ್ಲಿಟ್ಕೊಂಡು ಚರ್ಚೆ ಮಾಡೋದಾದರೆ ಒಂದು, ಅಥವಾ ಇನ್ಯಾರೋ ಪ್ರಾಣಿ ಪ್ರಿಯರು ಒಂದು ಹೇಳಿದ್ರು, ಆತಂಕವಾದಿಗಳು ಇನ್ನೊಂದು ಹೇಳಿದ್ರು, ಈ ಹಿನ್ನೆಲೆ ಇಟ್ಕೊಂಡು ಹೇಳೋದಾದರೆ ಆ ವಿಷಯ ಬೇರೆ ಆಗುತ್ತೆ. ಇಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿರುವಂಥ ವಿಷಯ ನೀವು ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಹೇಳಿದಾಗೆ 750 ಅಥವಾ 900 kg ತೂಕದ ಭಾರವನ್ನು ವಿಜಯದಶಮಿ ಮೆರವಣಿಗೆ ದಿನ ಫರಿಸ್ಬೇಕಾ ಅಂತ. ಫರಿಸಬಾರ್ದು ಅಂತ ಯಾರು ಹೇಳ್ತಿದ್ದಾರೆ ಅನ್ನೋರನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾತಕ್ಕೆ ಫರಿಸಬಾರ್ದು ಅಂತ ಅವ್ರು ಹೇಳ್ತಾರೆ. ಈ ಸುಮಾರು ಆನೆ ಅಂತೂ ಕಂಪ್ಲೇಂಟ್ ಮಾಡಿಲ್ಲ, ನನ್ನ ಕೈಲಿ ಬರೋಕ್ಕಾಗೋಲ್ಲ ಅಂತ, ಅದು ಮಾತಾಡೋಕ್ಕಾಗೋಲ್ಲ ನಿಜ. ಆದರೆ ಆನೆ ಎಲ್ಲೂ ರೆಬೆಲ್ ಆಗಿ ದಾರಿ ತಪ್ಪಿ ಹೋದಂಥ ಸನ್ನಿವೇಶ ಇಲ್ಲ. ಜನರನ್ನು ಅಥವಾ ಮಾವುತನನ್ನು ಅಂಬಾರಿ ಹೊರುವಂಥ ಸಂದರ್ಭದಲ್ಲಿ ತುಳಿದಿರುವಂಥ ಎಲ್ಲೂ ನಮಗೆ ಉಲ್ಲೇಖಗಳು ಇಲ್ಲ. ಆದರೆ ನಂಜರಾಜ್ ಅರಸ್ ಅವರೇ, ಒಂದು ಮಾತು ಸರ್, ಈಗ ನನಗೆ ನೆನಪಿರೋ ಹಾಗೆ ಐ ಥಿಂಕ್ ಬಲರಾಮ ಅಂತ ನಾನು ಅನ್ಕೊಳ್ತೇನೆ. ದಸರಾ ಅಂಬಾರಿಯ ಮೆರವಣಿಗೆಗಿಂತ ಮುಂಚೆ ನಾವು ಏನು ತಯಾರಿ ಅಂತ ಏನು ನಡೆಸ್ಕೊಳ್ತೀವಿ, ಅಂದ್ರೆ ಸುಮಾರು ಕಿಲೋಮೀಟರ್ಗಳು ಏನು ಸಾಗುತ್ತೆ, ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು ದಸರಾ ಆನೆ. ಆ ಒಂದು ಟೈಮಲ್ಲಿ ಬಲರಾಮ ಒಂದು 3 ರಿಂದ 4 ಸತಿ ಮಾರ್ಗ ಮಧ್ಯೆ ಪಾಪ ತುಂಬಾ ಸುಸ್ತಾಗಿ ಆತ ಕೂತ್ಕೊಂಡ್ಬಿಟ್ಟಿತ್ತು ಆನೆ. ಅದು ನಂತರದಲ್ಲಿ ಬಲರಾಮನಿಂದ ಸಾಧ್ಯವಾಗೋದಿಲ್ಲ ಅಂತ ಅರ್ಜುನನ್ನ ಕರೆಸಲಾಯಿತು. ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಬಟ್ ನನಗೆ ನೆನಪಿರೋದು ನಾನು ಹೇಳ್ತಿದ್ದೀನಿ. ಆದ್ರಿಂದ ಎಲ್ಲೋ ಒಂದ್ ಕಡೆ ಆನೆ ರೆಪಲ್ ಆಯ್ತು, ಅದಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ ನಿಮ್ಗೆ ಅನ್ಸೋದಿಲ್ವಾ? ಆ ಒಂದು ಸನ್ನಿವೇಶ ನೀವು ತಗೊಳ್ತೀರಿ, ನೀವು ಹೇಳೋ ಮಟ್ಟದಲ್ಲಿಲ್ಲ. ಅವನು ದಾರಿ ತಪ್ಪಿ ಹೋದಂಥದ್ದು ಒಂದು ಕಾರಣ ಇದೆ ಅದರಲ್ಲಿ. ಅವನ ಅನಾರೋಗ್ಯ ಇರಬಹುದು ಅಥವಾ ಬೇರೆ ಇರಬಹುದು. ಆದರೆ ಸುಮಾರು 300 ವರ್ಷಗಳಿಂದ ನಡ್ಕೊಂಡು ಬಂದಿರುವಾಗ, ಇದೇ ಬಲರಾಮನ್ನೂ ಸೇರಿಸಿ ಯಾವ ಆನೆಯೂ ರೆಬೆಲ್ ಆಗದೆ ಇರುವಾಗ, ಇಲ್ಲಿ ನಾನು ಕೇಳೋ ಪ್ರಶ್ನೆ ಇಲ್ಲಿಷ್ಟು. ಇಲ್ಲಿ 900 kg ತೂಕವನ್ನು ಆ ಮೆತ್ತೆ ಎಲ್ಲವನ್ನೂ ಸೇರಿಸಿ ಬರುವಾಗ ಒಂದು ಆನೆ, ಆಗ ಒಂದು ದೊಡ್ಡ ಗಂಡಾನೆ 12 ರಿಂದ 14 ಅಡಿ ಎತ್ತರ ಇರುತ್ತೆ. ಸುಮಾರು 7,500 ರಿಂದ 8,000 kg ತೂಕ ಇರುತ್ತೆ. ನಾವು ಒಬ್ಬ ಸಾಮಾನ್ಯವಾದ ಮನುಷ್ಯ 25-30 kg ಸಾಮಾನನ್ನ ಕೈನಲ್ಲಿ ಇಟ್ಕೊಂಡು ನಾವು ಬರ್ತೀವಿ. ಆನೆ ಸುಮಾರು 7 ಅಲ್ಲ, ನಾವು ಮನುಷ್ಯರು, ಸಾಮಾನ್ಯ ಮನುಷ್ಯರು ಎಷ್ಟು ಬರ್ಬೋದು ಅನ್ನೋದು ಡಿಪೆಂಡ್ಸ್ ಆನ್ ದರ್ ಫಿಸಿಕಲ್ ಫಿಟ್ನೆಸ್. ಅದು ಬೇರೆ ಮಾತನ್ಸುತ್ತೆ. ಇಲ್ಲ ಅಲ್ಲ, ಬಂದೆ ಹೇಳ್ತೀರಿ. ಅದರಲ್ಲಿ ಈ ಸುಮಾರು 7-8,000 ಅಡಿ kg ತೂಕ ಇರುವಂತ ಆನೆ ಈ 900 kg ತೂಕದ ಅಂಬಾರಿ ಹೊರೋದಿಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಅಂಶವನ್ನ ಈ ಕಾರ್ಯಪಡೆ ಅಥವಾ ಆನೆಗೆ ಪ್ರಾಣಿ ಪ್ರಿಯರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಆನೆಯನ್ನ ನೀವು ನಗರಕ್ಕೆ ಕರ್ಕೊಂಡು ಬರೋದಕ್ಕಿಂತ ಮೊದಲು ಕಾಡಿನಲ್ಲಿ ಅದು ಒಂದು ಸೇವೆ ಮಾಡ್ತಾ ಇರುತ್ತೆ. ಏನು ಸೇವೆ? ಸುಮಾರು 708 kg ತೂಕ ಇರುವಂಥ ಮರದ ದಿಮ್ಮಿಗಳನ್ನು ಸೊಂಡಲ್ನಲ್ಲಿ ಎತ್ಕೊಂಡು ಕೊಂಬಿನ ಮೇಲೆ ಅದನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಅದು ಬರುತ್ತೆ ಬೇರೆ ಕಡೆಗೆ, ಅದನ್ನು ಸಾಗಿಸುತ್ತೆ, ಮರದ ದಿಮ್ಮಿಗಳನ್ನ ಸಾಗಿಸುತ್ತೆ. ಓಕೆ, ನಾನು ಮತ್ತೆ ನಿಮ್ಮನ್ನ ಮಾತಾಡ್ತೀನಿ ನಂಜರಾಜ್ ಅರಸ್ ಅವರೇ.
ಎಸ್, ನಾನು ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ. ಈಗ ನನಗೆ ಇದಕ್ಕೆ ವಿಶಾಲಾಕ್ಷಿ ದೇವಿ ಅವರ ರಿಯಾಕ್ಷನ್ ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ ಏನು ಹೇಳ್ತೀರಿ? ಯಾಕೆಂತಂದರೆ ಒಂದು ಜಿಜ್ಞಾಸೆ ಶುರುವಾಗಿದೆ ಈಗ. ನಂಜರಾಜ್ ಅರಸ್ ಅವರು ಒಂದು ನೇರವಾದ ಪ್ರಶ್ನೆ ಹೇಳ್ತಿದ್ರು, ಯಾಕ್ರೆ ಹೊರಿಸಬಾರ್ದು ಅಂತ ಕೇಳ್ತಿದ್ರು. ನಿಮ್ಮ ರಿಯಾಕ್ಷನ್ ಏನಿದೆ? as long as stress ಇಲ್ಲದೆ ಇದ್ರೆ ಎಲಿಫೆಂಟ್ ಇಸ್ ಸ್ಟ್ರೆಸ್ ಫ್ರೀ. ಐ ಥಿಂಕ್ ಬೇಸಿಕಲಿ ಪ್ರಾಬ್ಲಮ್ ಏನು ಬರೋದು ಅಂದರೆ ಕ್ಯಾರಿಂಗ್ ಡೆಡ್ ವೇಟ್, ಅದು ನಿಂತ್ಕೊಂಡಿರೋದು ಜಾಸ್ತಿ ವೇಟ್ ಹಾಕೊಂಡು ಅದೇ ಪ್ರಾಬ್ಲಮ್ ಜಾಸ್ತಿ ಬರೋದು. ಆಸ್ ಲಾಂಗ್ ಆಸ್ ಇಟ್ಸ್ ಮೂವಿಂಗ್, ವಾಟ್ ಯು ಸೇ ಡಾಕ್ಟರ್, ಇಟ್ ಶುಡ್ಂಟ್ ಅಂದ್ರೆ ನಿಂತ್ಕೊಂಡಿದ್ರೆ ಕಾಲ್ಗಳ ಮೇಲೆ ಭಾರ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಅದೊಂದು ಅವರು ಸ್ವಲ್ಪ ನೋಡ್ಕೋಬೇಕು ಅಂತ ಕಾಣುತ್ತೆ. ಅದು ಅಂಬಾರಿ ಹಾಕಿ ವೇಟ್ ಮಾಡಿಸೋದು 1 hour. ಡು ಯು ಅಪೋಸ್ ಇಟ್? ಅಂಬಾರಿ ಅಷ್ಟು ದೊಡ್ಡ ಭಾರ ಇರುವಂತ, ಜಾಸ್ತಿ ಭಾರ ಇರುವಂತ ಅಂಬಾರಿಯನ್ನ ಆನೆಗಳ ಮೇಲೆ ಹಾಕೋದನ್ನ, ಆರ್ ಯು ಫಾರ್ ಇಟ್ ಆರ್ ಡು ಯು ಅಪೋಸ್ ಇಟ್? ಬಹಳ ಡಿಫಿಕಲ್ಟ್ ಕ್ವೆಶ್ಚನ್, ಬಟ್ ಇಟ್ಸ್ ಬಿನ್ ಅ ಟ್ರೆಡಿಷನ್. It should continue as long as the elephant should not be stressed. My main thing is ಆನೆಗೇನು ಸ್ಟ್ರೆಸ್ ಆಗಬಾರ್ದು. ಆಸ್ ಲಾಂಗ್ ಆಸ್ ನೋ ಇದು ಏನು ತೊಂದರೆ ಇಲ್ಲದೆ ಹೋದ್ರೆ ಐ ಡೋಂಟ್ ಸಿ ಎನಿ ಹಾರ್ಮ್ ಇನ್ ಇಟ್ ಕಂಟಿನ್ಯೂಯಿಂಗ್. ಓಕೆ, ಆನೆಗಳಿಗೆ ಸ್ಟ್ರೆಸ್ ಇಲ್ಲ ಅಂತಂದ್ರೆ ಯಾವುದೇ ತೊಂದರೆ ಇಲ್ಲ, ಆದರೆ ಡೆಡ್ ವೇಟ್ಗಳನ್ನ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಿ. ಅಂದ್ರೆ ಆನೆಗಳು ಅಂಬಾರಿಯನ್ನು ಹೊತ್ಕೊಂಡು ನಿಂತ್ಕೊಂಡಿರುವಾಗ ಕಾಲ್ ಮೇಲೆ ತೂಕ ಬೀಳುತ್ತೆ. ಅಂಡ್ ಆಲ್ಸೋ ಇನ್ನೊಂದು ಸ್ವಲ್ಪ ನಾಯ್ಸ್, the level of noise also should be reduced. ಆನೆ ಪಕ್ಕದಲ್ಲಿ ಜಾಸ್ತಿ ಸೌಂಡ್ ಮಾಡ್ತಾರೆ, there's lot of. ಬಟ್ ಅದು ಸ್ವಲ್ಪ ಕಷ್ಟ ಅನ್ಸಲ್ವಾ? ಸಂಭ್ರಮ ಇರುತ್ತೆ, ವರ್ಷಕ್ಕೊಂದ್ಸಲಿ ಬರುವಂತ ಹಬ್ಬ. ಅದನ್ನ ಸ್ವಲ್ಪ ನೋಡ್ಕೋಬಹುದಲ್ಲ, ಸ್ವಲ್ಪ ಹೇಗಾದ್ರೂ ಅಡ್ಜಸ್ಟ್ ಮಾಡಿದ್ರೆ. ಓಕೆ, ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ. ಎಸ್, ಐಲ್ ಗೆಟ್ ಬ್ಯಾಕ್ ಟು ಯು. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ.